ರಾತ್ರಿ ಪಾರ್ಟಿ ನಶೆ, ಪಬ್ ರೆಸಾರ್ಟ್ ಫುಲ್, ಕುಡಿದು ಪೊಲೀಸರಿಗೆ ಅವಾಜ್, ಪಾರ್ಟಿ ನಡುವೆ ಹೆಂಡತಿ ಮಿಸ್ಸಿಂಗ್, ಎಣ್ಣೆಗುಂಗಲ್ಲಿ ಏನೆಲ್ಲ ಎಡವಟ್ಟು, ಎಲ್ಲೆಲ್ಲಿ ಹೇಗಿತ್ತು ಸಂಭ್ರಮ ಸಡಗರ. ವೆಲ್ಕಮ್ 2026. ನಿನ್ನೆ ರಾತ್ರಿ ಪಾರ್ಟಿ, ಈಗ ದೇವಸ್ಥಾನಗಳಲ್ಲಿ ಆರತಿ. 2026ರ ಸ್ವಾಗತದ ಬಳಿಕ ದೇವಸ್ಥಾನಗಳ ಮೊರೆ ಹೋಗ್ತಾ ಇದ್ದಾರೆ ಜನ, ಭಕ್ತರಾಗ್ಬಿಟ್ಟಿದ್ದಾರೆ. ಹೊಸ ವರ್ಷದ ಮೊದಲ ದಿನ ದೇವರ ದರ್ಶನವನ್ನ ಪಡೆಯೋದಕ್ಕೆ ಜನಸಾಗರ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದೆ. ನಿನ್ನೆ ಇದೇ ತೆರನಾಗಿ ರಾತ್ರಿ ಫುಲ್ ಪಾರ್ಟಿ ಮೂಡ್ನಲ್ಲಿದ್ದಂಥ ಜನ ಬೆಳಿಗ್ಗೆ ಆಗ್ತಾ ಇದ್ದಂಗೆ ಫುಲ್ ಸ್ನಾನ ಮಾಡಿಕೊಂಡು ದೇವಸ್ಥಾನದ ಮೊರೆ ಹೋಗ್ತಾ ಇದ್ರು. ಬಹುತೇಕ ಪ್ರಖ್ಯಾತ ದೇವಸ್ಥಾನಗಳೆಲ್ಲವೂ ಕೂಡ ಫುಲ್ ಆಗ್ತಾ ಇದ್ದಾವೆ. ಬೆಳಗ್ಗೆ ದೇವಾಲಯದತ್ತ ಮುಖ ಮಾಡಿದ್ದಾರೆ ಜನ. ಬೆಂಗಳೂರಿನ ದೊಡ್ಡ ಗಣಪತಿ ಬನಶಂಕರಿ ದೇವಸ್ಥಾನ ಫುಲ್ ರಶ್ ಆಗಿದೆ ಬೆಳಗ್ಗೆ. ನಿನ್ನೆ ರಾತ್ರಿ ಪಾರ್ಟಿ ಮೂಡ್, ಈಗ ದೇವಸ್ಥಾನಗಳಲ್ಲಿ ಆರತಿ ತೀರ್ಥ. ಹೊಸ ವರ್ಷದ ಮೊದಲ ದಿನ ಸುಭಿಕ್ಷವಾಗಿ ಸೌಖ್ಯವಾಗಿ ಇರಲಿ ಅಂತ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋದಕ್ಕೆ ಪ್ರಖ್ಯಾತ ದೇವಸ್ಥಾನಗಳತ್ತ ಜನ ಬರ್ತಾ ಇದ್ದಾರೆ. ದೊಡ್ಡ ಗಣಪತಿ ಟೆಂಪಲ್, ಬನಶಂಕರಿ ದೇವಸ್ಥಾನ ಫುಲ್ ರಶ್ ಆಗಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಅಭಿಷೇಕವನ್ನ ಮಾಡಿಸಲಾಗ್ತಾ ಇದೆ, ವಿಶೇಷ ಪೂಜಾ ಕೈಂಕರ್ಯವನ್ನ ಮಾಡಲಾಗ್ತಾ ಇದೆ. ಅಪಾರ ಸಂಖ್ಯೆಯಲ್ಲಿ ಬೆಳಗ್ಗೆ ಜನಸ್ತೋಮವೇ ಸೇರ್ತಾ ಇರು ಬಹುತೇಕ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಈ ದೇವಸ್ಥಾನ ತುಂಬಾ ಶ್ರೇಷ್ಠವಾದ ದೇವಸ್ಥಾನ. ಹೋದ ವರ್ಷನೂ ಬಂದಿದ್ವಿ, ಇವಾಗೂ ಬಂದಿದ್ವಿ. ಮೊದಲು ಈ ಗಣೇಶನ ಪೂಜೆ ಮಾಡಿಬಿಟ್ಟು ಬೇರೆ ದೇವ್ರಿಗೆ ಇದು ಮಾಡಿದ್ರೆ ವರ್ಷ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ, ಆಮೇಲೆ ಹೋಟ್ಲಿಗೆ ಹೋಗ್ತೀವಿ, ಆಮೇಲೆ ಪಿಕ್ಚರ್ಗೆ. ಫುಲ್ ಡೇ ಸೆಲೆಬ್ರೇಷನ್ ಇವತ್ತು. ಆಕ್ಚುಲಿ ನಾವು ಪ್ರತಿ ವರ್ಷ ಹೊಸ ವರ್ಷಕ್ಕೆ ಫಸ್ಟ್ ದೇವರ ಕೆಲಸದಿಂದಾನೇ ಪ್ರಾರಂಭ ಮಾಡ್ತೀವಿ. ಯಾವಾಗ್ಲೂ ನಾವು ಆಕ್ಚುಲಿ ಕೊಲ್ಲೂರು, ಹೊರನಾಡು ಆ ತರ ಹೋಗ್ತಿದ್ವಿ. ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ದಾರೆ, ನಾವು ಹೋಗಕ್ಕಾಗಿಲ್ಲ ಈ ವರ್ಷ. ಸೊ ಅದಕ್ಕೆ ಇಲ್ಲಿ ದೊಡ್ಡ ಗಣಪತಿ ಹಾಗೂ ಬಸವಣ್ಣಗೆ ನಮಸ್ಕಾರ ಮಾಡಿಕೊಂಡು ಮುಂದಿನ ಕಾರ್ಯನ ಹೊಸ ವರ್ಷನ ಪ್ರಾರಂಭ ಮಾಡೋಣ ಅಂತ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ಸತಿ ನಾನು ರೆಸೊಲ್ಯೂಷನ್ ಏನಂದ್ರೆ ವೆಯ್ಟ್ ಲಾಸ್ ಆಗಬೇಕು, ಹೀರೋಯಿನ್ ತರ ಇರ್ಬೇಕಂತ ಆಸೆ. ಆಮೇಲೆ ಡಿಸ್ಟಿಂಕ್ಷನ್ ತಗೋಬೇಕು, 96% ಬರ್ಬೇಕನ್ನೋ ಆಸೆ ಇಟ್ಕೊಂಡಿದ್ದೀನಿ. ಅದಕ್ಕೆ ವರ್ಕ್ ಹಾರ್ಡ್ ಮಾಡ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ಜನಸ್ತೋಮ ಸೇರಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. ಪ್ರತಿಯೊಬ್ಬರು ಕೂಡ ಇಡೀ ವರ್ಷ ಸುಭಿಕ್ಷವಾಗಿ ಸೌಖ್ಯವಾಗಿ ಆರೋಗ್ಯವಾಗಿರಲಿ, ಎಲ್ಲ ರೀತಿಯಾದಂತಹ ಒಳಿತನ್ನು ಮಾಡಲಿ ಅನ್ನುವಂತಹ ಕಾರಣಕ್ಕಾಗಿ ವರ್ಷದ ಮೊದಲ ದಿನವನ್ನ ದೈವ ಸನ್ನಿಧಿಯಿಂದ ಆರಂಭ ಮಾಡ್ತಾ ಇರುವಂತಹ ದೃಶ್ಯಗಳಿವೆ. ಬನಶಂಕರಿ ದೇವಾಲಯದಲ್ಲಿ ಬೆಳಗ್ಗೆನೆ ಜನವೋ ಜನ. 2026ರ ಮೊದಲ ದಿನ ಶಕ್ತಿ ದೇವರ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬಂದಿರುವುದು ಬನಶಂಕರಿ ದೇವಸ್ಥಾನದಲ್ಲಿ ಬೆಳಿಗ್ಗೆ 5 ಗಂಟೆಯಿಂದಲೇ ದೇವರ ದರ್ಶನಕ್ಕೆ ಜನ ಆಗಮಿಸ್ತಾನೆ ಇದ್ದಾರೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಬೆಳಿಗ್ಗೆಯಿಂದಾನೇ ವಿಶೇಷ ಪೂಜೆ ಪುನಸ್ಕಾರಗಳು, ಅಭಿಷೇಕ ಎಲ್ಲವೂ ಕೂಡ ನೆರವೇರುತ್ತಾ ಇದೆ. ಬಹುತೇಕರು ಈ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತಾರೆ. ಇವತ್ತಿನ ದಿನ ವರ್ಷವಿಡೀ ಎಲ್ಲವೂ ಒಳಿತಾಗಲಿ ಅನ್ನುವಂಥ ಕಾರಣಕ್ಕೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವುದು ಸಹಜ. ಹಾಗಾಗಿ ಅಪಾರ ಸಂಖ್ಯೆಯಲ್ಲಿ ಜನ ಬೆಳಿಗ್ಗೆ 5 ಗಂಟೆಯಿಂದಾನೇ ದೇವಸ್ಥಾನಕ್ಕೆ ಲಗ್ಗೆ ಇಡ್ತಾ ಇರೋದು. ಬಹುತೇಕ ಎಲ್ಲ ದೇವಸ್ಥಾನಗಳು ಫುಲ್ ರಶ್ ಆಗಿದ್ದಾವೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀವಿ. ದೊಡ್ಡ ಗಣಪತಿ ದೇವಸ್ಥಾನ ಒಂದು ಕಡೆ, ಮತ್ತೊಂದು ಕಡೆ ಬನಶಂಕರಿ ದೇವಸ್ಥಾನದಲ್ಲಿ ಬನಶಂಕರಿ ತಾಯಿ ಶಕ್ತಿ ದೇವತೆಯ ಮೊರೆ ಹೋಗಿರೋದು. ಅಪಾರ ಸಂಖ್ಯೆಯ ಭಕ್ತರು ಬೆಳಗ್ಗೆ 5 ಗಂಟೆಯಿಂದಾನೇ ಈ ರೀತಿಯಾಗಿ ಜನ ಬರ್ತಾ ಇದ್ದಾರೆ ದೇವಸ್ಥಾನ. ಕಾರಣ ಹೊಸ ವರ್ಷ, ವಿಶೇಷವಾದಂತಹ ದಿನ, ಅಂದ್ರೆ ಅವರ ನಂಬಿಕೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ವೆರಿ ಗುಡ್ ಮಾರ್ನಿಂಗ್, ಹಾಗೆ ಹ್ಯಾಪಿ ನ್ಯೂ ಇಯರ್ ನಿಮಗೂ ಕೂಡ.
ದೇವಸ್ಥಾನಗಳತ್ತ ಅಪಾರ ಸಂಖ್ಯೆಯಲ್ಲಿ ಜನ ಬರ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ವಿ. ಒಂದು ಅವರ ನಂಬಿಕೆ ಇರುತ್ತೆ, ಇಡೀ ವರ್ಷ ಒಳಿತಾಗ್ಲಿ ಸುಭಿಕ್ಷವಾಗಿರಲಿ ಅನ್ನುವಂಥ ಪ್ರಾರ್ಥನೆ ಸಹಜವಾಗಿರುತ್ತೆ ಜನರಲ್ಲಿ. ಸೊ ಹಾಗಾಗಿ ಯಾವ ರೀತಿಯಾದಂಥ ಚಿತ್ರಣ ಕಂಡು ಬರ್ತಾ ಇದೆ ದೇವಸ್ಥಾನಗಳಲ್ಲಿ? ಅರುಣ್, ನಿಮಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ದೇವಸ್ಥಾನದಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದನ್ನ ವಿಜುವಲ್ ಸಮೇತವಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇರಬಹುದು, ಬೆಳಗ್ಗೆ ಸೇರಿರುವಂತಹ ಜನ ಇದು. ಅಂದ್ರೆ ಅರ್ಲಿ ಮಾರ್ನಿಂಗ್ ಅಂದ್ರೆ 5 ಗಂಟೆ ಹೊತ್ತಿಗೆ ಬಂದ್ರೆ ಈ ಜನ ಇನ್ನೂ ಡಬಲ್ ಇದ್ರು. ಅಂದ್ರೆ ಬನಶಂಕರಿಯ ದೇವಸ್ಥಾನದಲ್ಲಿ ಅಮ್ಮನವರ ದರ್ಶನವನ್ನ ಪಡ್ಕೊಳ್ಬೇಕು. ದರ್ಶನವನ್ನ ಪಡ್ಕೊಂಡು ಬಳಿಕ ನಮ್ಮ ಏನೇ ಕೆಲಸಗಳಿದ್ರು ಕೂಡ ಅದನ್ನ ಆರಂಭ ಮಾಡಬೇಕು ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರುವಂತಹದ್ದು. ಅಂದ್ರೆ ವಯಸ್ಸಾದವರಾಗ್ಲಿ, ವೃದ್ಧರಾಗ್ಲಿ, ಮಕ್ಕಳಾಗ್ಲಿ ಎಲ್ಲಾ ವಯೋಮಾನದ ಅಷ್ಟೂ ಜನರನ್ನ ನಾವಿಲ್ಲಿ ಕಾಣಬಹುದು. ಬಹುತೇಕ ಜನ ಏನಪ್ಪಾ ಅಂತಂದ್ರೆ ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡೋದು, ಒಂದಷ್ಟು ಜನ MG ರೋಡು, ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟು ಈ ರೀತಿಯಾಗಿ ಅಲ್ಲಿ ಹೋಗಿ ಪಾರ್ಟಿಗಳನ್ನ ಮಾಡೋದು, ಮೋಜು ಮಸ್ತಿಯನ್ನ ಮಾಡೋದು, ಕುಣಿದು ಕುಪ್ಪಳಿಸುವಂತಹ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡುವಂತಹ ವರ್ಗ ಒಂದಿಷ್ಟು ಜನ ಆದ್ರೆ, ಇನ್ನ ಒಂದಿಷ್ಟು ಜನ ಇದ್ದಾರೆ ಅವರು ದೇವರನ್ನ ನಂಬಿ ದೇವರ ಏನೋ ಆಶೀರ್ವಾದವನ್ನ ಪಡ್ಕೊಂಡು ದೇವರಿಗೆ ಪೂಜೆ ಮಾಡಿ ದೇವರ ಏನೋ ಭಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಬಳಿಕ ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡುವಂತಹ ಜನ ಒಂದಷ್ಟು ಜನ ಇದ್ದಾರೆ. ಸೊ ಇಲ್ಲಿ ನೀವು ಗಮನಿಸಿದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರುವಂತದ್ದು. ಬನಶಂಕರಿ ದೇವಸ್ಥಾನದಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ ಜನ ಸಾಗರ ಸೇರಿದೆ. ಇಲ್ಲಿ ಬರುವಂತಹ ಭಕ್ತರಿಗೆ ಪ್ರತ್ಯೇಕವಾದಂತಹ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಂದ್ರೆ ನೂಕುನುಗ್ಗುಲ ಆಗಬಾರದು, ಜನರು ಇಲ್ಲಿ ಏನೋ ಅವ್ರವ್ರ ಕಾಲ ಅವ್ರವರೇ ತಿಳ್ಕೊಳ್ಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರೋದ್ರಿಂದ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು. ಪ್ರತ್ಯೇಕವಾಗಿ ಬರೋದಕ್ಕೆ ಅವ್ರಿಗೆ ಅನುಕೂಲ ಆಗಲಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಪ್ರತ್ಯೇಕ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ರಾತ್ರಿವರೆಗೂ ಕೂಡ ಇಲ್ಲಿ ವಿಶೇಷವಾದಂತಹ ದರ್ಶನಕ್ಕೆ ಅವಕಾಶ ಇದೆ. ವಿವಿಧ ರೀತಿಯಾದಂತಹ ಪೂಜೆ ಕೂಡ ನಡೀತಾ ಇದೆ. ಬೆಳಗ್ಗೆ ಸುಮಾರು 9 ಗಂಟೆಯ ಹೊತ್ತಿಗೆ 9 ಗಂಟೆ ಹೊತ್ತಿಗೆ ಪೂಜೆ ನಡೀತಾ ಇತ್ತು. ವಿಶೇಷವಾದಂತಹ ಪೂಜೆ ಕೂಡ ನಡೆಯುತ್ತೆ. ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀರಾ ಹೊಸ ವರ್ಷ?